ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವಿಡಿಯೋನ ಮೊದಲನೇ ಸರಿ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆನ್ ಮಾಡಿಕೊಂಡ್ರೆ ನನ್ನ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ತಕ್ಷಣದಲ್ಲೇ ಸಿಗುತ್ತೆ. ವೀಡಿಯೋಸ್ನೆಲ್ಲನೂ ಕಂಟಿನ್ಯೂಸ್ ಆಗಿ ನೋಡ್ಬೋದು. ಸಮ್ಮರ್ ವೆಕೇಷನ್ ಶುರುವಾಗಿದೆ. ಮಕ್ಕಳನ್ನ ಮನೆಯಲ್ಲಿ ಕಂಟ್ರೋಲ್ ಮಾಡೋದು, ನೋಡ್ಕೊಳ್ಳೋದು ಸ್ವಲ್ಪ ರೇಜಿಗೆ ಕೆಲಸನೇ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಸ್ಕೂಲ್ಗೆ ಹೋಗ್ತಿದ್ದಾಗ ಮಾರ್ನಿಂಗ್ ಎದ್ದ ತಕ್ಷಣ ಹೊರಡ್ತಾರೆ, ಸಂಜೆಗೆ ಬರ್ತಾರೆ. ಅದೊಂಥರ ಚೆನ್ನಾಗಿರುತ್ತೆ. ಮನೇಲೇ ಇರುವಾಗ ನಮ್ಮನ್ನು ಎಂಗೇಜ್ ಮಾಡಲಿ ಅಂತ ಹೇಳಿ ಮಕ್ಕಳು ಆಸೆ ಪಡ್ತಾ ಇರ್ತಾರೆ. ಆ ಥರದ್ರಲ್ಲಿ ನಾವು ಒಂದು ಸಂಡೇ ನಮ್ಮ ಮಗುನ ಕರ್ಕೊಂಡು ಹೊರಗಡೆ ಹೋಗಿದ್ವಿ. ಎಲ್ಲಿಗೆ ಅಂತ ಹೇಳಿದ್ರೆ ಮೈಸೂರಿನಲ್ಲಿರುವಂತಹ ರೈಲ್ವೆ ಮ್ಯೂಸಿಯಮ್ಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ರೈಲ್ವೆ ಮ್ಯೂಸಿಯಮ್ನಲ್ಲಿ ದೊಡ್ಡವ್ರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಎಂಟ್ರಿ ಫೀಸ್ನ. ಹಾಗೆಯೇ ಮಕ್ಕಳಿಗೆ 20 ರುಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಕೊಡುವಂಥ ಅಮೌಂಟ್ಗೆ ನಿಜವಾಗ್ಲೂ ಹೇಳ್ತೀನಿ ವರ್ತಿದೆ. ಇದು ಮಿಸ್ ಮಾಡದೆ ಖಂಡಿತವಾಗ್ಲೂ ಹೋಗಲೇಬೇಕಾದಂತಹ ಒಂದು ಪ್ಲೇಸ್ ಇದು. ಹಿಂದೆ ಅಂದರೆ ತುಂಬ ಹಿಂದಿನ ಕಾಲದಲ್ಲಿ ಟ್ರೈನ್ ಅನ್ನೋದು ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆನ ಹೊಂದಿತ್ತು ಅನ್ನೋದ್ರಿಂದ ಹಿಡಿದು ಪ್ರತಿ ಒಂದ್ರ ಬಗ್ಗೆನೂ ಇನ್ಫಾರ್ಮೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಕ್ಲೀನಾಗಿದೆ. ಒಂದು ಸ್ವಲ್ಪನೂ ಗಲೀಜು ಅಯ್ಯೋ ಇದೇನು ಈ ಥರ ಮಾಡಿದ್ದಾರೆ ಅಂತ ಇಲ್ಲ, ಅಷ್ಟು ಚೆನ್ನಾಗಿದೆ. ತುಂಬಾ ಕ್ಲೀನಾಗಿಟ್ಟಿದ್ದಾರೆ. ಮೇಂಟೆನೆನ್ಸ್ ಬಂದು ಗಾರ್ಡನ್ ಆಗಿರ್ಬೋದು ಅಥವಾ ಅಲ್ಲಿ ಕ್ಲೀನ್ ಮಾಡ್ತಾ ಇರೋದಾಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಗಾರ್ಡನ್ನಲ್ಲಿ ಪ್ರತಿ ಒಂದು ಕಡೆಗೆ ತಿರುಗಿದ್ರೂ ಸಹ ಗ್ರೀನರಿ ತುಂಬ ಚೆನ್ನಾಗಿದೆ. ಫ್ಲವರ್ಸ್ ಆಗಿರ್ಬೋದು ಅದನ್ನು ಯಾರಿಗೂ ಪ್ಲಕ್ ಮಾಡೋಕ್ಕೆ ಬಿಡಲ್ಲ, ಬಟ್ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಫ್ಲವರ್ಸ್ ಆಗಿರ್ಬೋದು, ನಮಗೆ ಈ ಥರ ಒಂದೊಂದು ಫೋಟೋಸ್ ಆಗಿರ್ಬೋದು, ಪೇಂಟಿಂಗ್ ಆ್ಯಕ್ಚುಲಿ ಈ ಪೇಂಟಿಂಗ್ ನಂಗೆ ತುಂಬಾ ಇಷ್ಟ ಆಯಿತು, ಚೆನ್ನಾಗಿತ್ತು. ಈ ಥರದ್ರಲ್ಲಿ ಸುಮಾರು ಹೊರಗಡೆ ಒಳಗಡೆ ಎರಡು ಕಡೆನೂ ತುಂಬ ಚೆನ್ನಾಗಿದೆ. ಹಾಗೆಯೇ ನಮಗೆ ಇಲ್ಲಿ ಹೋದಾಗ ಒಂದು 2 ಅವರ್ಸ್ಗಂತೂ ಮೋಸ ಇಲ್ಲ, ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಸ್ಕೂಲ್ನಲ್ಲಿ ಟ್ರಿಪ್ಪಿಗೆ ಕರ್ಕೊಂಡು ಬರ್ತಾರಲ್ಲ ಆ ಥರದ ಮಕ್ಕಳನ್ನು ಕೂಡ ತುಂಬ ಜನ ಕರ್ಕೊಂಡು ಬಂದಿದ್ರು. ಆ್ಯಕ್ಚುಲಿ ನಮ್ಮ ಕೃತು ಸ್ಕೂಲಿಂದ ಕರ್ಕೊಂಡು ಹೋಗಿದ್ರು ಆ್ಯಕ್ಚುಲಿ, ಬಟ್ ಆದ್ರೂ ಕೂಡ ನಾವು ಒಂದು ಸರಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಹೊರಟಿದ್ದು. ನಮಗೂ ಒಂದು ರಿಲ್ಯಾಕ್ಸೇಷನ್ ಬೇಕಲ್ವಾ, ಅದಕ್ಕೋಸ್ಕರ. ಇಲ್ಲಿ ಒಂದು ಹೈಲೈಟ್ ಅಂತ ಹೇಳಿದ್ರೆ ಟಾಯ್ ಟ್ರೈನೇ ಇಲ್ಲಿದೆ ಹೈಲೈಟ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ನಾವು ಎಕ್ಸ್ಟ್ರಾ ಏನು ಪೇ ಮಾಡಬೇಕಾದ ಅಗತ್ಯ ಇಲ್ಲ. ನಮ್ಮ ಒಂದು ಟಿಕೆಟ್ ಏನು ತೊಗೊಂಡಿರ್ತೀವೋ ಎಂಟ್ರಿ ಟಿಕೆಟು ಅದರಲ್ಲೇ ಇದು ಇನ್ಕ್ಲೂಡ್ ಆಗಿರುತ್ತೆ. ನೀಟಾಗಿ ಎಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಅಂದರೆ ಒಂದು ರೈಲ್ವೆ ಸ್ಟೇಷನ್ನೇ ಇದೇನೋ ಅಂತ ಹೇಳಿ ಅನ್ಬೇಕು. ಅಷ್ಟರ ಮಟ್ಟಿಗೆ ಚೆನ್ನಾಗಿ ಅದರದ್ದು ಸ್ಟ್ರಕ್ಚರ್ ಎಲ್ಲ ಮಾಡಿದರು. ನಾವು ಕೂಡ ಒಂದು ಜಾಲಿ ರೈಡ್ ಹೋಗಿದ್ದು ಬಂದ್ವಿ. ಆ್ಯಕ್ಚುಲಿ ಇದು ಏನು ಹೇಳ್ತಾರೆ 2 ರೌಂಡನ್ನು ನಮಗೆ ಈ ಟಾಯ್ ಟ್ರೈನಲ್ಲಿ ಮಾಡಿಸ್ತಾರೆ. ಪರ್ ಟಿಕೆಟ್ ಒಂದು ಕೊಡ್ತೀವಲ್ಲ ಅದರಲ್ಲೇ ಇನ್ಕ್ಲೂಡ್ ಮಾಡಿ 2 ರೌಂಡನ್ನ ಹೊಡಿಸ್ತಾರೆ ನಮಗೆ. ಎಷ್ಟೋ ಪ್ಲೇಸಸ್ಗಳಿದೆ ಮೈಸೂರಿನಲ್ಲಿ, ಇದು ಒಂದೇ ಅಂತ ಹೇಳಿ ಅಲ್ಲ. ರೈಲ್ವೆ ಸ್ಟೇಷನ್ಗೆ ತುಂಬಾ ಹತ್ತಿರ ಇರೋದ್ರಿಂದ, ಅಂದರೆ ಬ್ಯಾಕ್ ಗೇಟ್ಗೆ ಸೇರಿದ ರೀತಿಲಿ ಇರೋದ್ರಿಂದ ನಮಗೆ ಇದು ತುಂಬ ಚೆನ್ನಾಗಿ ಬಂದು ಮಕ್ಕಳಿಗೆ ತೋರಿಸ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಈ ವಿಂಟೇಜ್ ಕಾರ್ ಏನಿದೆ ಇದು ಹಿಂದಿನ ಕಾಲದಲ್ಲಿ ತುಂಬ ಹಿಂದೆ ರೈಲ್ವೆ ಟ್ರ್ಯಾಕ್ ಕ್ಲಿಯರ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಇದನ್ನು ಯೂಸ್ ಮಾಡ್ತಿದ್ರಂತೆ. ಇದಕ್ಕೆ ಇವಾಗ 100 ಇಯರ್ಸ್ ಕಂಪ್ಲೀಟ್ ಆಗಿದೆಯಂತೆ. ಇವತ್ತಿಗೂ ಇದನ್ನು ಸ್ಟಾರ್ಟ್ ಮಾಡಿದ್ರೆ ಅದು ರನ್ ಆಗುತ್ತಂತೆ. ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರು. ಆ್ಯಕ್ಚುಲಿ ಅಲ್ಲಿ ಒಬ್ಬರು ವರ್ಕರ್ನ ಕೇಳಿದ್ದಕ್ಕೆ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಚೆನ್ನಾಗಿ. ಇಲ್ಲಿ ನೋಡ್ತಾ ಇರ್ಬೋದು ಟಾಯ್ ಟ್ರೈನಲ್ಲಿ ಬೇರೆ ಯಾರು ರೈಡ್ ಹೋಗ್ತಾ ಇರೋದನ್ನು ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಫೀಲ್ ಕೊಡುತ್ತೆ ಅಂತ ಹೇಳಿದ್ರೆ ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೋ ಅದಕ್ಕಿಂತಲೂ ದೊಡ್ಡವ್ರಿಗೂ ಅಷ್ಟೇ ಏನೋ ನಾವು ಬೇರೆ ರೀತಿಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಈ ರೀತಿಯಾಗಿ ಒಂದೊಂದು ಹಿಂದೆ ಯಾವ ರೀತಿಯಾಗಿ ರಾಜ ಮಹಾರಾಜರು ಯೂಸ್ ಮಾಡ್ತಾ ಇದ್ರಲ್ಲ ಆ ಒಂದು ಬೋಗಿ ಯಾವ ರೀತಿ ಇರ್ತಿತ್ತು. ಈಗ ರಾಜರು ಅಂತ ಹೇಳಿದಾಗ ಆಬ್ವಿಯಸ್ಲಿ ಅವ್ರಿಗೆ ಸಪ್ರೇಟ್ ಆದ ಒಂದು ಕಂಪಾರ್ಟ್ಮೆಂಟ್ನ ಕೊಟ್ಟಿರ್ತಾರೆ. ಆ ರೀತಿ ಕಂಪಾರ್ಟ್ಮೆಂಟ್ ಎಲ್ಲ ಹೇಗೆ ಅವ್ರದ್ದು ಸ್ಟ್ರಕ್ಚರ್ ಆಗಿರ್ತಾ ಇತ್ತು ಅದೆಲ್ಲನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದರು. ಎಲ್ಲ ಕಡೆಗೂ ಹೋಗಿದ್ದು ಬಂದ್ವಿ. ಹಾಗೆಯೇ ಇಲ್ಲಿ
ಲಾಸ್ಟಲ್ಲಿ ಫುಡ್ ಕೋರ್ಟ್ ಕೂಡ ನಮಗೆ ಅವೈಲಬಲ್ ಇರುತ್ತೆ. ಆದರೆ ಲಿಮಿಟೆಡ್ ಫುಡ್ ಮಾತ್ರ, ಈ ಥರ ಏನು ಹಾಕಿದ್ರು ಅಷ್ಟು ಮಾತ್ರ ಲಿಮಿಟೆಡ್ ಫುಡ್ ಮಾತ್ರ ಸಿಗ್ತಾಯಿತ್ತು. ಬಟ್ ಇದ್ರದ್ದು ಏನು ಹೇಳ್ತಾರೆ, ಅದೇ ಒಂದು ಬೋಗಿಲೇ ಇದನ್ನು ಮಾಡ್ತಾಯಿದ್ರು. ಟ್ರೈನ್ ಕಾನ್ಸೆಪ್ಟ್ನಲ್ಲೇ ಇದು ಇತ್ತು. ಫುಡ್ಡು ಎಲ್ಲ ತುಂಬ ಚೆನ್ನಾಗಿತ್ತು. ಖಂಡಿತ ಟ್ರೈ ಮಾಡಿ, ಒಂದು ಸರಿ ಹೋಗಿದ್ದು ಬನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.